ಬಾಬಾ ರಾಮದೇವ್ ಪತಂಜಲಿಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಛೀಮಾರಿ ಹಾಕಿದೆ. ಕ್ಷಮಾಪಣೆ ಜಾಹೀರಾತು ನೀವು ಪ್ರಕಟಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಅವರಿಗೆ. ಆಯುರ್ವೇದದ ಶ್ರೇಷ್ಠತೆಯನ್ನು ನೀವು ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ನಮ್ಗೆ ಯಾರ್ದು ತಕರಾರಿಲ್ಲ ಅಂತ ಇಡೀ ದೇಶದ ಜನ ಮಾತನಾಡ್ತಾರೆ. ಆಯುರ್ವೇದ ಯೋಗ ಹೇಳ್ಕೊಳ್ಳಿ ಅಂತ ಹೇಳಿ. ಆದರೆ ನಿಮ್ಮ ಆಯುರ್ವೇದ ಪದ್ಧತಿಯನ್ನು ನೀವು ಕಂಡುಕೊಂಡಿರೋ ಆಯುರ್ವೇದ ಪದ್ಧತಿ, ಎಲ್ಲ ಆಯುರ್ವೇದ ಡಾಕ್ಟರ್ಗಳು ಅದನ್ನು ಹೇಳಿಲ್ಲ. ಅದನ್ನು ನೀವು ಮೇಲ್ಮಟ್ಟಕ್ಕೆ ಏರಿಸಬೇಕು ಅನ್ನೋ ಕಾರಣಕ್ಕೆ ಇರೋಬ್ಬರ ವೈದ್ಯಕೀಯ ಪದ್ಧತಿನೆಲ್ಲ ಅಣಗಿಸ್ಬಿಟ್ರೆ, ನೀವು ಡಾಕ್ಟರ್ ಸಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ, ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಸರಿ ಇಲ್ಲ, ಇಂಗ್ಲೀಷ್ ಡಾಕ್ಟರ್ಗಳು ಸರಿ ಇಲ್ಲ ಅಂತ ನೀವು ಯಾಕೆ ಹೇಳಿದ್ರಿ? ಇದ್ರ ಬಗ್ಗೆ ನೀವು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ರೆ, ಆ ಕ್ಷಮಾಪಣೆ ಕೇಳೋ ವಿಚಾರದಲ್ಲೂ ನಾಟಕ ಆಡ್ತಾ ಪತಂಜಲಿ ಅಥವಾ ಬಾಬಾ ರಾಮದೇವ್ ಅಂತ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಮತ್ತು ನ್ಯಾಯಮೂರ್ತಿ ಅಹ್ಸಾನುದ್ದೀನ್ ಅಮಾನುಲ್ಲಾ ಪೀಠದಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಕತೆ ಕೇಳಕ್ಕೆ ನಾವು ರೆಡಿ ಇಲ್ಲ ರೀ, ಜಾಹೀರಾತು ಮೂಲ ಪ್ರತಿ ಹಾಜರುಪಡಿಸಿ. ಇಷ್ಟು ಒಂದು 67-68 ಪತ್ರಿಕೆಗಳಲ್ಲಿ, ಪ್ರಮುಖ ಪತ್ರಿಕೆಗಳಲ್ಲಿ ನೀವು ಕ್ಷಮಾಪಣೆ ಕೇಳಬೇಕು ದೇಶ ಜನರ ಮುಂದೆ. ನಾವು ಸುಳ್ಳು ಹೇಳಿದ್ವಿ, ನಿಮಗೆ ಯಾಮಾರಿಸಿದ್ವಿ ಕೋವಿಡ್ ಕಾಲದಲ್ಲಿ, ಈ ಕೊರೋನಲ್ಲಿ ತೊಗೊಂಬಿಡಿ ನಿಮ್ಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ನಾವು ಹೇಳಿದ್ರಲ್ಲ, ಇದೆಲ್ಲ ಸುಳ್ಳು. ನಾವು ವೈದ್ಯರಿಗೆಲ್ಲ ಬೈದಿವಲ್ಲ, ನಿಂದಿಸಿದ್ವಲ್ವಾ, ಇಂಗ್ಲೀಷ್ ವೈದ್ಯ ಪದ್ಧತಿ ಬಗ್ಗೆ ನಾವು ಅವಹೇಳನಕಾರಿಯಾಗಿ ಮಾತನಾಡಿದ್ವಲ್ವಾ, ಕ್ಷಮೆ ಇರಲಿ ಅಂತ ದೇಶದ ಜನಗಳ ಮುಂದೆ ಕ್ಷಮೆ ಕೇಳಿ ಅಂತ ಹೇಳಿ ಕೋರ್ಟ್ ಹೇಳಿತ್ತು. 68 ಪತ್ರಿಕೆಗಳಲ್ಲಿ ಕ್ಷಮೆ ಕೇಳಿ ಅಂತ ಏನೋ ಹೇಳಿತ್ತು, ಪ್ರಮುಖ ಪತ್ರಿಕೆಗಳು ಅಂತ ಹೇಳಿತ್ತು. ಆದರೆ ಅದರದ್ದು ಪ್ರತಿ ಕೊಡಿ ಅಂತ ಹೇಳಿದ್ರೆ ಆ ಪತ್ರಿಕೆಗಳ ಪ್ರತಿ ಕೊಟ್ಟಿದ್ದಾರೆ. ಎಷ್ಟು ಜನ ಈ ಪತ್ರಿಕೆಗಳ ಮೂಲಕವಾಗಿ ಆ ನ್ಯೂಸ್ ಓದಿದ್ರು, ಅದರಲ್ಲಿ ಜಾಹೀರಾತನ್ನು ಯಾರು ಗಮನಿಸಿದ್ರು ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಇದು ನೀವು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿರುತ್ತಲ್ಲ, 67, 68, 70 ಪೇಪರ್ ತಂದು ಕೋರ್ಟ್ ಮುಂದೆ ಇಡಿ. ಪತ್ರಿಕೆಯಲ್ಲಿ ನಾವು ಕ್ಷಮಾಪಣೆ ಕೇಳುತ್ತಿದ್ದೇವೆ, ದೇಶದ ಜನತೆಗೆ ನಾವು ಯಾಮಾರಿಸ್ತಾ ಇದ್ವಿ ಇಷ್ಟು ದಿನ, ಕ್ಷಮೆ ಇರಲಿ, ಇದು ಕೇಳೋದು ಪ್ರಿಂಟ್ ಇದೆಯಾ ಅಂದರೆ ಇಲ್ಲ ಸ್ವಾಮಿ, ಈ ಪ್ರತಿ ಮಾತ್ರ ನಮ್ಮ ಹತ್ರ ಇರೋದು ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಸಿಟ್ಟು ಬಂದಿದೆ. ಏನು ಆಟ ಆಡ್ತಾ ಇದ್ದೀರಾ ನೀವು? ಯಾಕೆ ಈ ಥರ ನಮ್ಮ ಆದೇಶವನ್ನು ನೀವು ಫಾಲೋ ಮಾಡ್ತಾ ಇಲ್ಲ? ಬಾಬಾ ರಾಮದೇವ್ ಪತಂಜಲಿಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಈ ಮೂಲಕ ಛೀಮಾರಿ ಹಾಕಿದೆ. ಅಂದರೆ ಒಂಥರ ಹೇಗಾದರೂ ಮಾಡಿ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂಥೇಳಿ ಬಾಬಾ ರಾಮದೇವ್ ಮತ್ತು ಪತಂಜಲಿ ಸಂಸ್ಥೆ ಒದ್ದಾಡ್ತಾ ಇದೆಯಾ? ಕಳೆದ ಬಾರಿ ವಿಚಾರಣೆಯಲ್ಲಿ ತಪ್ಪೊಪ್ಪಿಗೆ, ಹೌದು ನಾನು ತಪ್ಪು ಹೇಳಿದೆ, ತಪ್ಪು ಮಾತನಾಡಿದೆ ಅಂತ ಪತಂಜಲಿ ಹೇಳಿತ್ತು. ಸುದ್ದಿ ಪತ್ರಿಕೆಗಳಲ್ಲಿ ಸುಳ್ಳು ಜಾಹೀರಾತು ಕೊಟ್ಟಿರೋದಕ್ಕೆ ಕ್ಷಮೆ ಕೋರಿದ್ದೀವಿ ಅಂತ ಕೂಡ ಪತಂಜಲಿ ಹೇಳಿತ್ತು. 67 ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದೀವಿ ಅಂತ ಕೂಡ ಮುಕುಲ್ ರೋಹ್ಟಗಿ ವಾದವನ್ನು ಮಂಡಿಸಿದರು. ಜಾಹೀರಾತು ಕೊಟ್ಟಿದ್ದೆ, ಆದರೆ ನಾವು ನೋಡೋಕ್ಕೆ ಬಯಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೌದಾ, ಕೊಟ್ಟಿದ್ರಾ ನೀವು ಜಾಹೀರಾತು? ಸಾರಿ, ಕೇಳಿದ್ರಾ ಅಂತ ಕೇಳಿದ್ರೆ ಹೌದು ಸ್ವಾಮಿ ನಾವು ಕೇಳಿದ್ವಿ ಅಂತ ಹೇಳಿದ್ರು. 67 ಪತ್ರಿಕೆ ತಂದು ಪ್ರೆಸೆಂಟ್ ಮಾಡಿ, ಇಲ್ಲಿ ಕ್ಷಮಾಪಣೆ ನೀವು ಕೋರೋದು ನೋಡಬೇಕಲ್ಲ ನಾವು, ಆ ಪ್ರಿಂಟೌಟ್ ತಂದು ಕೊಡಿ, ಇಲ್ಲಿ ಪತ್ರಿಕೆ ತಂದು ಇಡಿ ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ಆ ಥರ ಅಲ್ಲ, ಇದು ನಾವು ಪ್ರತಿ ಬರ್ತಾವಲ್ವಾ, ಎಷ್ಟು ಜನ ವೆಬ್ಸೈಟ್ಗೆ ಹೋಗಿ ಈ ಪ್ರತಿಗಳನ್ನು ಓಪನ್ ಮಾಡಿ ಯಾವ ಪುಟದಲ್ಲಿ ಇದು ಚೆಕ್ ಮಾಡಿಕೊಂಡು ಅದನ್ನು ತೆಗೆದು ನೋಡಿರ್ತಾರೆ, ಆ ಸಾಧ್ಯತೆ ಬಹಳ ಕಡಿಮೆ. ಅಲ್ಲಿ ಕೇಳಿದೀವಿ ಸ್ವಾಮಿ ಅಂತ ಹೇಳಿದ್ರು. ಇದನ್ನೆಲ್ಲ ನಾವು ಒಪ್ಪಕ್ಕಾಗಲ್ಲ. ಈ ಪ್ರತಿ ಒದಗಿಸಿದಂಥ ಪತಂಜಲಿ ಸಂಸ್ಥೆಗೆ ಈ ಥರ ನ್ಯಾಯಮೂರ್ತಿಗಳು ತರಾಟೆಗೆ ತೆಗೆದುಕೊಂಡ್ರು. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದರೆ, ಸಂತೋಷ್, ಯಾವ ಥರ ಇನ್ನೂ ಕಳ್ಳಾಟ ಮುಂದುವರೆದಿದೆ ಬಾಬಾ ರಾಮದೇವ್ದು ಅಂತ? ರಮಾಕಾಂತ್, ಏನು ಸುಳ್ಳು ಜಾಹೀರಾತುಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. IMA ಹಾಗೂ ಅನೇಕ ಜನರು ಸುಳ್ಳು ಜಾಹೀರಾತುಗಳನ್ನು ಕೊಟ್ಟು ಸುಳ್ಳು ಮೆಡಿಸಿನ್ಸ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಬಾಬಾ ರಾಮದೇವ್ ಅವ್ರನ್ನ ಕೋರ್ಟ್ಗೆ ಕರೆದರೂ ಕೂಡ ಬರುವಂತಹ ಒಂದು ಪ್ರಸಂಗ ಕೂಡ ಏರ್ಪಾಡಾಗಲಿಲ್ಲ. ಅದಾದ ಬಳಿಕ ಯಾವಾಗ ನ್ಯಾಯಾಂಗ ನಿಂದನೆಯ ಒಂದು ವಿಷಯ ಬರುತ್ತೆ, ನಿಮ್ಮ ಮೇಲೆ ನಾವು ನ್ಯಾಯಾಂಗ ನಿಂದನೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಮೊಕದ್ದಮೆಯನ್ನು ಹೂಡಲಾಗತ್ತೆ ಅನ್ನುವಂತಹ ಅದರ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಯಾವಾಗ ಎಚ್ಚರಿಕೆಯನ್ನು ಕೊಡುತ್ತೆ, ಆಗ ಬಾಬಾ ರಾಮದೇವ್ ಅವರು ಕೂಡ ಬರ್ತಾರೆ. ತಪ್ಪಾಯಿತು, ನಿಜ, ನಾವು ಈ ರೀತಿಯಾಗಿ ಜನರನ್ನು ದಿಕ್ಕು ತಪ್ಪಿಸುವಂತಹ ಆ್ಯಡ್ಗಳನ್ನು ಕೊಟ್ಟಿರುವಂಥದ್ದು ನಿಜ ಅಂತ ತಪ್ಪೊಪ್ಕೊಳ್ತಾರೆ. ಅದಾದ ಬಳಿಕ ಹಾಗಾದರೆ ನೀವು ಈ ರೀತಿಯಾಗಿ ಜಾಹೀರಾತುಗಳನ್ನ ಕೊಟ್ಟಿರೋದು ನಿಜಾನೇ ಆದರೆ ಇದೀಗ ನೀವು ಅದೇ ಜನರ ಬಳಿಯಲ್ಲಿ ಇಲ್ಲ, ನಾವು ದೇಶದ ಜನರ ದಿಕ್ಕನ್ನು ತಪ್ಪಿಸಿದ್ವಿ, ಈ ರೀತಿಯಾಗಿ ಸುಳ್ಳು ಅಡ್ವರ್ಟೈಸ್ಗಳನ್ನು ಕೊಟ್ಟಿದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ದೇಶದ ಕ್ಷಮೆ ಯಾಚಿಸ್ತಾ ಇದ್ದೀವಿ ಅಂತ ನೀವು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಿಸಬೇಕು. ದೇಶದ ಜನರ ಗಮನಕ್ಕೆ ಈ ವಿಷಯವನ್ನು ನೀವೇ ತರಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರ ಅಡಿಯಲ್ಲಿ ಸರಿಸುಮಾರು 10 ಲಕ್ಷ ರೂಪಾಯಿಯನ್ನು ನಾವು ಖರ್ಚು ಮಾಡಿ 67 ಪತ್ರಿಕೆಗಳಲ್ಲಿ ನಾವು ಈ ಒಂದು ಜಾಹೀರಾತನ್ನು ಪ್ರಕಟಿಸಿದ್ದೀವಿ. ಇಡೀ ದೇಶದ ಕ್ಷಮೆ ಕೇಳಿ
ಕೇಳಿದ್ದೀವಿ ಅಂತ ಹಿರಿಯ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು ಕಳೆದ ಬಾರಿ ವಾದವನ್ನು ಮಂಡನೆ ಮಾಡ್ತಾರೆ. ಕಳೆದ ಬಾರಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಚ್ಚರಿಗೆ ಒಳಗಾಯಿತು. ಹೌದಾ, ಹಾಗಾದರೆ ನೀವು ಒಂದು ವೇಳೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿರೋದು ನಿಜ ಆದರೆ ಆ ಎಲ್ಲ ಪತ್ರಿಕೆಗಳ ಜಾಹೀರಾತುಗಳನ್ನು ನಮ್ಮ ಮುಂದೆ ನೀವು ಹಾಜರುಪಡಿಸಿ, ಅದರ ಹಾರ್ಡ್ ಕಾಪಿ ಏನಿದೆ ಅಂದರೆ ಪ್ರಿಂಟೆಡ್ ವರ್ಷನ್ ಏನಿದೆ ಅದನ್ನು ನಮ್ಮ ಮುಂದೆ ನೀವು ತಂದಿಡುವಂತಹ ಕೆಲಸವನ್ನು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಎಲ್ಲ ಜಾಹೀರಾತುಗಳ ಪತ್ರಿಕೆಗಳನ್ನು ಇಡಬೇಕಾಗಿತ್ತು. ಇಟ್ಟಿದ್ದೇನೋ ಈ ಪತ್ರಿಕೆಗಳನ್ನು ಕೊಡುವಂತಹ ಕೆಲಸವನ್ನು ಅಂದರೆ PDF ಫೈಲ್ಗಳನ್ನು ಕೊಡುವಂತಹ ಕೆಲಸವನ್ನು ಇಲ್ಲಿ ಮುಕುಲ್ ರೋಹಟಗಿ ಅವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರು ಇಲ್ಲಿ ಹಿಮಾ ಕೊಹ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ನಾವು ಹೇಳಿದ್ದೇನು ನಿಮಗೆ, ನಾವು ಹೇಳಿದ್ದು ಹಾರ್ಡ್ ಕಾಪಿಗಳನ್ನು ನಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡಬೇಕು ಅಂತ. ನಮ್ಮ ಕಳೆದ ಬಾರಿಯ ಆದೇಶ ಏನಾಗಿತ್ತು ಅದು ನಿಮ್ಮ ಗಮನಕ್ಕಿದೆಯಾ ಅನ್ನುವಂತಹ ಮಾತನ್ನು ಇಲ್ಲಿ ಮುಕುಲ್ ರೋಹಟಗಿ ಅವರಿಗೆ ಹೇಳ್ತಾರೆ. ಈ ಪದೇ ಪದೇ ನೀವು ನಮ್ಮ ನ್ಯಾಯಾಂಗ ಉಲ್ಲಂಘನೆಯನ್ನು ಮಾಡ್ತಾ ಇದ್ದೀರಿ, ನಮ್ಮ ಆದೇಶ ಏನಿದೆ ಆ ಆದೇಶವನ್ನು ಬೇಕಂತಲೇ ನೀವು ಇಲ್ಲಿ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಮುಂದಿನ ಒಂದು ವಿಚಾರಣೆ ಸಂದರ್ಭದಲ್ಲಿ 67 ಪತ್ರಿಕೆಗಳನ್ನು ಆ ಎಲ್ಲ ಪತ್ರಿಕೆಗಳನ್ನು ಇಡಬೇಕು ಅನ್ನುವಂತಹ ಮಾತನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಮುಂದಿನ ವಿಚಾರಣೆಯಲ್ಲಿ ಎಲ್ಲ ಪತ್ರಿಕೆಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಇಲ್ಲಿ ಮುಕುಲ್ ರೋಹಟಗಿ ಹಾಗೂ ಪತಂಜಲಿ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.